ನಿತ್ಯ ರಾಜ್ಯಕ್ಕೆ ಹೋಗುವುದು ದೇವರಿಗೂ ನಮಗೂ ಇರ್ತಕ್ಕಂಥ ಸಂಬಂಧದ ಆಧಾರದ ಮೇಲೆ ನಿತ್ಯ ರಾಜ್ಯಕ್ಕೆ ಹೋಗುವುದು. ಪಾಠ 13 ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನ ಪಡೆಯಿರಿ. ಹದಿಮೂರನೇ ವಾರಕ್ಕೆ ದೇವರು ನಮ್ಮನ್ನು ತಂದಿದ್ದಾನೆ. ಈ ತ್ರೈಮಾಸಿಕದ ಕೊನೆಯ ಪಾಠಕ್ಕೆ. ಪಾಠವನ್ನು ಶುರು ಮಾಡುವ ಮುನ್ನ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಮ ತಂದೆಯೇ, ಈ ತ್ರೈಮಾಸಿಕದಲ್ಲಿ ನಮ್ಮ ಮೂಲಕ ಎಲ್ಲ ನಮ್ಮ ಪ್ರಿಯ ವೀಕ್ಷಕರಿಗೆ ಈ ಅದ್ಭುತವಾಗಿರ್ತಕ್ಕಂಥ ರತ್ನಗಳು ಹೋಗಿ ಸೇರುವಂತೆ ಮಾಡಿದ್ದಕ್ಕಾಗಿ ಅನಂತ ಸ್ತೋತ್ರ. ಇಂದಿನ ಕಾರ್ಯಕ್ರಮದಲ್ಲೂ ಕೂಡ ನೀನು ಪ್ರಸನ್ನನಾಗಿ ನಮ್ಮ ಜೊತೆ ಮಾತನಾಡಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಪಾಸ್ಟರ್ ಪ್ರಸನ್ನಕುಮಾರ್, ಪಾಸ್ಟರ್ ಮುತ್ತು ಮ್ಯಾಥ್ಯೂ ಮತ್ತು ಪಾಸ್ಟರ್ ಅಶೋಕ್ ಇರ್ತಕ್ಕಂಥ ತುಂಬ ಸಂತೋಷ. ನಮಸ್ಕಾರ. ತುಂಬ ಸಂತೋಷ. ನಿತ್ಯತ್ವದ ಕಡೆಗೆ ಅದನ್ನು ಹೋಗೋಕ್ಕಿಂತ ಮುಂಚಿತವಾಗಿ ಮೊದಲನೆಯ ಯೋಹಾನ 3ನೇ ಅಧ್ಯಾಯ 2ನೇ ವಚನವನ್ನು ಓದೋಣ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಹಾಗಿರುವೆವೆಂದು ಬಲ್ಲೆವು. ನಮ್ಮ ಭವಿಷ್ಯ ಏನಾಗಿದೆ, ಪರಲೋಕದಲ್ಲಿ ಯಾವ ಒಂದು ಅಂಶ ನಮಗೋಸ್ಕರ ಕಾದಿದೆ, ನಾಳೆ ದಿನ ಯಾವ ರೀತಿ ಇರ್ತದೆ ಎಂಬತಕ್ಕಂಥ ಬಹಳಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಪಾಸ್ಟರ್ ಪ್ರಸನ್ನ ಅವರೇ ಹೇಳಿ. ಖಂಡಿತವಾಗಿ ಪ್ರತಿಯೊಬ್ಬರಿಗೂ ಸಹ ನಾಳೆ ಏನಾಗ್ತದೆ ಎಂಬುದಾಗಿ ಕುತೂಹಲ ಇದೆ. ನಿನ್ನೆ ಏನಾಯಿತು ಅನ್ನೋದು ಚರಿತ್ರೆ, ನಿನ್ನೆ ಆದ ಗಟ್ಟಲೆ ಮರುಕಳಿಸೋದಿಲ್ಲ. ಆದರೆ ನಾಳೆ, ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ನಾವು ಆ ದಾನಿಯೇಲ ಪ್ರಕಟಣೆ ಪುಸ್ತಕವನ್ನು ಮಾಡುವಾಗ ಕೇಳ್ತಕ್ಕಂಥ ಕುತೂಹಲಕರವಾದಂಥ ಪ್ರಶ್ನೆಗಳೇನೆಂದರೆ, ನಿಮಗೆ ಭವಿಷ್ಯ ಕುತೂಹಲ ತರ್ತದ ಅಥವಾ ಚರಿತ್ರೆ ಕುತೂಹಲ ತರ್ತದ? ಪ್ರತಿಯೊಬ್ಬರಿಗೂ ಭವಿಷ್ಯ, ನಾಳೆ ಏನಾಗ್ತದೆ. ಕೆಲವರಿಗೆ ನಾಳೆ ಎಂಬತಕ್ಕಂಥದ್ದಾಗಿ ಭಯ ಹುಟ್ಟಿಸ್ತಾ ಇದೆ. ನಾನು ದೇವರಾಜ್ಯ ಸೇರ್ತೇನಾ, ದೇವರಾಜ್ಯ ಹೀಗೆ ಹೇಳ್ತದಲ್ಲ, ಖಂಡಿತವಾಗಿಯೂ ನನಗೇನಾಗ್ತದೆ ಎಂಬುದಾಗಿ ಅನೇಕ ರೀತಿಯಲ್ಲಿ ನಾವು ಪ್ರಶ್ನೆಗಳು ಮಾಡ್ತಾ ಇರುವಾಗ ಸ್ವಾಮಿ ಒಂದು ಭರವಸೆ ಮಾತುಗಳನ್ನ ಕೊಡ್ತಾನೆ. ಅದ್ಯಾವುದಂದರೆ, ನಾನು ನಂಬಿಗಸ್ತನಾಗಿದ್ದೇನೆ, ನನ್ನ ವಾಕ್ಯಗಳು ಸ್ಥಿರವಾಗಿದೆ, ನನ್ನ ವಾಕ್ಯದಲ್ಲಿ ನೀವು ನೆಲೆಗೊಂಡಂಥ ಪಕ್ಷದಲ್ಲಿ ಖಂಡಿತವಾಗಿಯೂ ನೀವು ನಿತ್ಯ ರಾಜ್ಯವನ್ನು ಸೇರ್ತೀರಾ. ಪ್ರಕಟಣೆ 3ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸುವಾಗ, ಆಮೇನೆಂಬಾತನು, ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿಯು ದೇವರ ಸೃಷ್ಟಿಗೆ ಮೂಲನೂ ಆಗಿರುವಾತನು ಹೇಳುವುದೇನೆಂದರೆ, ಅಂದರೆ ಈತನನ್ನು ಗುರುತಿಸ್ತಕ್ಕಂಥ ಕ್ರಿಸ್ತನನ್ನು ಹೇಗೆ ಗುರುತಿಸ್ತಾ ಇದ್ದಾರೆ ಅಂದರೆ, ನಂಬಿಗಸ್ತನು, ಸೃಷ್ಟಿಕರ್ತನು, ಎಲ್ಲದಕ್ಕೂ ಮೂಲನು, ಆತನು ನಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ. ಏನು ಭರವಸೆ ಅಂದರೆ, ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 21, 22ನೇ ವಚನದಲ್ಲಿ ಒಂದು ಭರವಸೆಯ ಮಾತುಗಳನ್ನ ಕೊಡ್ತಾ ಇದ್ದಾನೆ ಸ್ವಾಮಿ. ಅದನ್ನು ಸ್ವಲ್ಪ ಹೊತ್ತು ಓದೋಣ. ಅಂಥ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ. ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರಪ್ರಾಣಿಯಾದರೂ ಉಳಿಯದು, ಆದರೆ ತಾನು ಆದುಕೊಂಡವರಿಗೋಸ್ಕರ ಆ ದಿನಗಳನ್ನು ಕಡಿಮೆ ಮಾಡುವನು. ಸ್ವಾಮಿ ತಾನು ಆರಿಸಿಕೊಂಡ ಮಕ್ಕಳಿಗೋಸ್ಕರ ಎಲ್ಲ ರೀತಿಯಾದಂಥ ಬದಲಾವಣೆಗಳನ್ನು ಮಾಡಿ ಒಂದು ಭರವಸೆಯನ್ನು ಹುಟ್ಟಿಸುವಂತನಾಗಿದ್ದಾನೆ. ದೇವರ ವಾಗ್ದಾನಗಳಲ್ಲಿ ನಾವು ನೆಲೆಗೊಂಡಾಗ ಇಬ್ರಿಯ 13:5 ಹೇಳುವ ಹಾಗೆ, ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ನಿಮ್ಮ ಜೊತೆಯಲ್ಲೇ ಇರ್ತೇನೆ ಎಂಬುದಾಗಿ ಒಂದು ಭರವಸೆಯ ಮಾತು ಸ್ವಾಮಿ ಕೊಡ್ತಕ್ಕಂಥದ್ದು. ನೋಡಿ, ಇವೆಲ್ಲವನ್ನು ಯಾತಕ್ಕೋಸ್ಕರ ಕಲಿತಿದ್ದೇವೆ ಅಂದರೆ, ಒಂದಲ್ಲ ಒಂದು ದಿನ ನಾವು ನಿತ್ಯ ರಾಜ್ಯವನ್ನು ಸೇರಬೇಕು. ಎಲ್ಲ ಕಸರತ್ತುಗಳನ್ನ ಮಾಡ್ತೇವೆ, ಎಲ್ಲ ವ್ಯಾಯಾಮಗಳನ್ನ ಮಾಡ್ತೇವೆ, ಎಲ್ಲ ಧ್ಯಾನಗಳನ್ನ ಮಾಡ್ತಾ ಇದ್ದೇವೆ. ಯಾತಕ್ಕೋಸ್ಕರ? ಸ್ವಾಮಿ ಹೇಳ್ತಕ್ಕಂಥ ಭರವಸೆಯ ಮಾತುಗಳು, ಕಳವಳಗೊಳ್ಳದಿರಿ, ದಿಗ್ಭ್ರಮೆಗೊಳ್ಳದಿರಿ, ನಿಮಗೋಸ್ಕರ ನಾನು ಸ್ಥಳವನ್ನು ಸಿದ್ಧ ಮಾಡ್ತಾ ಇದ್ದೇನೆ. ಆ ಒಂದು ನಿರೀಕ್ಷೆಯಲ್ಲಿ ನಾವು ಕಾದುಕೊಂಡಿರುವಾಗ ಖಂಡಿತವಾಗಿಯೂ ಆ ಪರಲೋಕದ ನಿತ್ಯತ್ವಕ್ಕೆ ನಾವು ನಮ್ಮನ್ನು ಸಿದ್ಧ ಮಾಡಿಕೊಳ್ಬೇಕು. ಭಾನುವಾರದ ಪಾಠಕ್ಕೆ ನಾವು ಬರೋಣ. ಇವತ್ತು ನಾವು ಯಾವ ರೀತಿ ಜೀವಿಸಬೇಕು? ಏಕೆಂದರೆ
ಎಲ್ಲೆಲ್ಲೂ ಯುದ್ಧಗಳು, ಎಲ್ಲೆಲ್ಲೂ ತೊಂದರೆಗಳು, ಭೂಕಂಪಗಳು, ಹೇಳಿ. ನೋಡಿ, ನಾವು ಭವಿಷ್ಯದ ಕಡೆಗೆ ನೋಡಬೇಕಾದ್ರೆ ಈ ದಿನದ ವಾಸ್ತವತೆಯನ್ನು ನಾವು ಮರಿಬಾರ್ದು. ಯಾವಾಗಲೂ ಕೂಡ ಭವಿಷ್ಯ ಎಂಬಂಥ ಭ್ರಮೆಯಲ್ಲಿದ್ದು ಈ ದಿನದ ವಾಸ್ತವವನ್ನು ನಾವು ಮರೆತರೆ ಈ ಜೀವನ ವ್ಯರ್ಥ ಆಗುತ್ತೆ. ಅದಕ್ಕಾಗಿ ಸ್ವಾಮಿ ಏನು ಹೇಳ್ತಾರೆ ಅಂದರೆ, ಈ ದಿನ ನೀವು ಯಾವ ರೀತಿ ಜೀವಿಸಬೇಕು ಅಂದರೆ 24ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 6ನೇ ವಚನವನ್ನು ಓದ್ತಾ ಇದ್ದೀನಿ. 24:6. ಇದಲ್ಲದೆ ಯುದ್ಧಗಳಾಗುವುದನ್ನು, ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು. ಕಳವಳ ಪಡದಂತೆ ನೋಡಿಕೊಳ್ಳಿರಿ, ಯಾಕೆಂದರೆ ಹಾಳಾಗುವುದು ಅಗತ್ಯ, ಆದರೂ ಇದು ಇನ್ನೂ ಅಂತ್ಯಕಾಲವಲ್ಲ. ಅಂದರೆ ನಾವೆಲ್ಲರೂ ಕೂಡ ಅಂತ್ಯಕಾಲದ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಎಂಬುದಾಗಿ ವಾಕ್ಯ ಹೇಳುತ್ತೆ. ಆದರೆ ಇವತ್ತು ನಾವು ಮಾಡಬೇಕಾಗಿರೋಂಥ ಜವಾಬ್ದಾರಿಯುತವಾದ ಕೆಲಸಗಳನ್ನು ಮಾಡ್ತಾ ಅಂತ್ಯದಕ್ಕೋಸ್ಕರ ನಾವು ಎದುರು ನೋಡಬೇಕು. ಹಾಗಂತೇಳಿ ಈ ದಿನದ ಜವಾಬ್ದಾರಿಯನ್ನು ಮರೆತುಬಿಟ್ಟು ನಾನು ಹೋಗಿ ಬೆಟ್ಟದ ಮೇಲೆ ಕೂತ್ಕೊಂಡು ತಪಸ್ಸು ಮಾಡ್ತೀನಿ, ಸ್ವಾಮಿ ಬರ್ತಾನೆ, ನಾನು ನೋಡ್ತೀನಿ, ಆ ರೀತಿಯ ಕ್ರೈಸ್ತಿಯ ಜೀವಮಾನ ಹೇಳ್ತಾ ಇಲ್ಲ ಸ್ವಾಮಿ. ಮತ್ತು ಇನ್ನೊಂದು 1 ಪೇತ್ರ 4ನೇ ಅಧ್ಯಾಯ 7ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ನೀವು ಆ ದಿನಗಳನ್ನು ನೋಡ್ತಾ ಪ್ರಾರ್ಥನೆಯಲ್ಲಿ ಭಯಭಕ್ತಿಯಾಗಿರಿ ಎಂಬುದಾಗಿ. ಅಂದರೆ ನಾವು ಭವಿಷ್ಯದ ಕಡೆ ನೋಡ್ತಾ ಇದ್ದೀವಿ, ಆದರೆ ಈ ದಿನದ ನಮ್ಮ ಜವಾಬ್ದಾರಿಗಳಾಗಲಿ, ದೇವರು ನಮಗೆ ಕೊಟ್ಟಿರುವಂಥ ಕೆಲಸ ಕಾರ್ಯಗಳಾಗಲಿ, ದೇವರು ನಮಗೆ ವಹಿಸಿರುವಂಥ ಈ ಅದ್ಭುತವಾದ ಸುವಾರ್ತೆ ಸಾರುವಂಥ ಕೆಲಸವನ್ನಾಗಲಿ ನಾವು ಮರಿಬಾರ್ದು. ಮತ್ತು ಈ ದಿನ ನಾವು ಏನನ್ನು ಸಂಪಾದಿಸ್ಕೊಳ್ಬೇಕು, ಏನನ್ನು ಕೂಡಿಟ್ಕೊಳ್ಬೇಕು ಅನ್ನೋದಕ್ಕಿಂತ ಭವಿಷ್ಯಕ್ಕಾಗಿ ನಾವು ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು, ನಾವು ಸಿದ್ಧರಾಗಬೇಕು ಮತ್ತು ಅನೇಕರನ್ನು ಸಿದ್ಧಪಡಿಸಬೇಕು. ಇದನ್ನೇ ಸ್ವಾಮಿಯವರು ಹೇಳ್ತಾ ಇದ್ದಾರೆ ತನ್ನ ಶಿಷ್ಯರಿಗೆ. ಯೆರೂಸಲೇಮ್ ಪಟ್ಟಣ ನಾಶವಾಗುವಂಥ ಕಾಲದಲ್ಲಿ ನೀವೇನಾಗಿರಬೇಕು ಎಂಬುದನ್ನು ಹೇಳ್ತಾನೆ. ನೀವು ಸಿದ್ಧರಾಗಿರಿ, ಸನ್ನದ್ಧರಾಗಿರಿ, ಎಚ್ಚರಿಕೆಯಿಂದಿರಿ, ಪ್ರಾರ್ಥನೆ ಮಾಡಿ. ಆ ದಿನದ ಬಗ್ಗೆ ನೀವು ಭಯಪಡಬೇಡಿ. ಈಗ ಕ್ರೈಸ್ತರ ಕೆಲವು ಬೋಧಕರು ಏನು ಮಾಡ್ತಾರೆ ಅಂದರೆ, ಲಾಸ್ಟ್ ಡೇ ಇವೆಂಟ್ಸ್ ಅಂದರೆ ಭಯ ಹುಟ್ಟಿಸ್ಬಿಡ್ತಾರೆ. ಅದು ಭಯಪಡುವಂಥದ್ದಲ್ಲ, ನಾವು ನಿರೀಕ್ಷೆಯಿಂದ ಸಂತೋಷವಾಗಿ ನಮ್ಮ ಕರ್ತನನ್ನು ಎದುರು ನೋಡುವಂಥ ಒಂದು ಗಳಿಗೆ. ಆದರೆ ಈ ಪ್ರಸ್ತುತ ವಾಸ್ತವದಲ್ಲಿ ನಾವು ಬದುಕಬೇಕಾಗಿದೆ. ವಾಸ್ತವದಲ್ಲಿ ಅಂದರೆ ಈ ದಿನ ನಾವೇನು ಮಾಡಬೇಕು, ಆ ದಿನದ ಕೆಲಸ ಕಾರ್ಯಗಳನ್ನು ಮುಗಿಸಿ ಕ್ರಿಸ್ತನ ಬರೋಣಕ್ಕಾಗಿ ನಾವು ಎದುರು ನೋಡಬೇಕಾಗಿದೆ. ವಂಡರ್ಫುಲ್. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿತದೆ. ಮರಳಿ ಸ್ವಾಗತ. ಮುಖಾಮುಖಿಯಾಗಿ ಯೇಸು ಸ್ವಾಮಿಯನ್ನು ನೋಡ್ತಕ್ಕಂಥ ಅವಕಾಶವು ಅಂತ್ಯದಲ್ಲಿ ಬಂದೇ ಬರ್ತದೆ ಎಂಬತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಬನ್ನಿ ಅದರ ಬಗ್ಗೆ ಇನ್ನು ಸ್ವಲ್ಪ ಆಳಕ್ಕೆ ಹೋಗಿ ನಾವು ಕಲಿಯೋಣ. ಪಾಸ್ಟರ್ ಮುತ್ತು, ನಾವಿಲ್ಲಿ ಗಮನಿಸೋದಾದರೆ ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನದಲ್ಲಿ ಯೇಸು ಸ್ವಾಮಿಯವರು ಏನು ಮಾಡ್ತಾರಪ್ಪ ಅಂತಂದರೆ, ದೇವರು ಒಂದು ಮಣ್ಣು ಮುದ್ದೆಯನ್ನು ಮಾಡಿ ಜೀವಶ್ವಾಸವನ್ನು ಊದಿದಾಗ ಜೀವಾತ್ಮವಾಯಿತು ಎಂಬುದಾಗಿ ಸತ್ಯವಾಕ್ಯ ಹೇಳುತ್ತೆ. ಅಂದರೆ ಮನುಷ್ಯ ದೇವರೊಟ್ಟಿಗೆ ಪ್ರತಿನಿತ್ಯ ಒಂದು ನಿರಂತರ ಒಡನಾಟದ ಸಂಬಂಧವನ್ನು ಹೊಂದಿ ಜೀವಿಸಬೇಕಾಗಿತ್ತು. ಆದರೆ ಪಾಪದ ಪ್ರಯುಕ್ತ, ಆದಾಮ ಪಾಪಕ್ಕೆ ಬಿದ್ದ ಪ್ರಯುಕ್ತ ಆ ಒಂದು ಸಂಬಂಧ ಕಡಿತವಾಯಿತು. ಆ ಸಂಬಂಧವನ್ನು ಮತ್ತೆ ಒಟ್ಟುಗೂಡಿಸಲು ಯೇಸು ಸ್ವಾಮಿ ಅವರು ಬರ್ತಾರೆ. ನಾವು ಗಮನಿಸೋದಾದರೆ ಯೇಸು ಸ್ವಾಮಿ ತಿರುಗಿ ಬರುತ್ತಿರುವುದು ಕೂಡ ನಮ್ಮೊಟ್ಟಿಗೆ ಸಂಬಂಧವನ್ನು ಬೆಳೆಸಲು, ನಮ್ಮನ್ನು ಆ ಪರಮ ಕಾನಾನಿಗೆ ಸೇರಿಸಿ ನಿತ್ಯತ್ವಕ್ಕೂ ಕೂಡ ನಮ್ಮೊಟ್ಟಿಗೆ ಇರಬೇಕು ಎಂಬಂತಹ ಒಂದು ಹೆಬ್ಬಯಕೆಯಿಂದ ಯೇಸು ಸ್ವಾಮಿಯವರು ಬರ್ತಾ ಇದ್ದಾರೆ. ಆದ್ದರಿಂದ ನಾವಿಲ್ಲಿ ಗಮನಿಸೋದಾದರೆ ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಾಕ್ಯ ಕೂಡ ಅದನ್ನೇ ತಿಳಿಸುತ್ತೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟ, ತನ್ನ ಒಬ್ಬನೇ ಮಗನನ್ನು ಕೊಟ್ಟ, ಆತನ ನಂಬುವ ಒಬ್ಬನಾದರೂ ಕೂಡ ನಾಶವಾಗದೆ ಎಲ್ಲರೂ ಕೂಡ ನಿತ್ಯ ಜೀವವನ್ನು ಹೊಂದಬೇಕು ಎಂಬುದಾಗಿ ಕೊಟ್ಟ. ನಾವಿಲ್ಲಿ ಗಮನಿಸಬೇಕು, ನಮ್ಮ ಒಂದು ಪೌರತ್ವ ಈ ಲೋಕದ್ದಲ್ಲ. ವಿ ಬಿಲಾಂಗ್ ಟು ಹೆವೆನ್. ನಾವು ಪರಲೋಕಕ್ಕೆ ಸಂಬಂಧಪಟ್ಟವರು. ಅದನ್ನು ಪೌಲನ್ ಹೇಳ್ತಾನೆ ಫಿಲಿಪ್ಪದವರಿಗೆ ಬರೆದಂಥ ಪತ್ರಿಕೆ 3ನೇ ಅಧ್ಯಾಯ 19ನೇ ವಚನದಲ್ಲಿ, ಕನ್ನಡದಲ್ಲಿ 19, ಇಂಗ್ಲೀಷ್ನಲ್ಲಿ 20-21 ವಚನಗಳು. ವಿ ಬಿಲಾಂಗ್ ಟು ಹೆವೆನ್. ನಾವು ಪರಲೋಕಕ್ಕೆ ಸಂಬಂಧಪಟ್ಟವರು. ನಮ್ಮ ಒಂದು ಪೌರತ್ವ ಪರಲೋಕದಲ್ಲಿದೆ, ಪರಲೋಕ ಸಂಸ್ಥಾನಕ್ಕೆ ನಾವು ಸಂಬಂಧಪಟ್ಟಿದ್ದೇವೆ ಎಂಬುದಾಗಿ ಪೌಲನು ತಿಳಿಸ್ತಾನೆ. ಆದ್ದರಿಂದ ನಾವು ಒಂದು ಗಮನಿಸಬೇಕು, ಯೇಸು ಸ್ವಾಮಿ ಅತಿ ಬೇಗನೆ ಬರ್ತಿದ್ದಾನೆ, ನಾವು ಹೋಗ್ತಿದ್ದೇವೆ ನಿತ್ಯತ್ವಕ್ಕೂ ಕೂಡ ಆತನೊಟ್ಟಿಗೆ ನಾವು ಜೀವಿಸ್ಲಿಕ್ಕೆ ಹೋಗ್ತಿದ್ದೇವೆ. ನೋಡಿ, ಆತನ ಕುರಿತಾಗಿ ಸತ್ಯವಾಕ್ಯ ಈ ರೀತಿ ಹೇಳುತ್ತೆ. ಯಾವ ರೀತಿ ಯೇಸು ಸ್ವಾಮಿ ಬರ್ತಾರೆ ಎಂಬುದಾಗಿ ನಾವು ನೋಡುವಾಗ, ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ 14ನೇ ವಚನ, ನಾನು ನೋಡಲಾಗಿ ಈಗೋ ಪ್ರಕಾಶಮಾನವಾದ ಒಂದು ಮೇಘವು ನನಗೆ ಕಾಣಿಸಿತು. ಆ ಮೇಘದ ಮೇಲೆ ಮನುಷ್ಯಕುಮಾರನಂತಿದ್ದ ಒಬ್ಬನು ಕೂತಿರುವುದನ್ನು ಕಂಡೆನು. ಆತನ ಮೇಲೆ ಚಿನ್ನದ ಕಿರೀಟವು, ಆತನ ತಲೆಯ ಮೇಲೆ ಚಿನ್ನದ ಕಿರೀಟವು, ಆತನ ಕೈಯಲ್ಲಿ ಹದವಾದ ಕುಡುಗೋಲು ಇದ್ದವು ಎಂಬುದಾಗಿ. ಆತನು ಸಿಂಹಾಸನಾರೂಢನಾಗಿ ಬರ್ತಿದ್ದಾನೆ. ಆತನು ಬರುವಾಗ ದೂತ ಗಣದೊಂದಿಗೆ ಆತನು ಬರ್ತಿದ್ದಾನೆ. ಅಷ್ಟೇ ಅಲ್ಲ, ಆತನನ್ನು ಕೊಂದವರು, ಆತನನ್ನು ಹಿಂಸಿಸಿದವರು, ಅದನ್ನು ಹೊಡೆದವರೆಲ್ಲರೂ ಕೂಡ ಆತನನ್ನು ಕಾಣ್ತಾರೆ ಎಂಬುದಾಗಿ ಸತ್ಯವಾಗಿ ಹೇಳುತ್ತೆ. ಫಾರ್ ಎವ್ರಿ ಐ ಶಲ್ ಸಿ ಹಿಮ್. ಪ್ರತಿ ನೇತ್ರವೂ ಕೂಡ ಆತನನ್ನು ಕಾಣುತ್ತೆ ಎಂಬುದಾಗಿ ಹೇಳುತ್ತೆ. ಅಷ್ಟೇ ಅಲ್ಲ, 1ನೇ ಥೆಸಲೋನಿಕ 4ನೇ ಅಧ್ಯಾಯ 16ನೇ ವಾಕ್ಯ, ಕ್ರೈಸ್ತರ ಇಲ್ಲವೇ ದೇವರ ಮಕ್ಕಳ ಒಂದು ಅದ್ಭುತವಂತಹ ನಿರೀಕ್ಷೆ ಏನು ಎಂಬುದಾಗಿ ನಾವು ನೋಡುವಾಗ, ನಾವು ಮರಣವನ್ನು ಹೊಂದ್ತೇವೆ ನಿಜ, ಆದರೆ ಒಂದಾನೊಂದು ದಿವಸ ಯೇಸು ಸ್ವಾಮಿ ಬರ್ತಾರೆ, ಆ ದಿವಸ ನನ್ನ ಕರೆದುಕೊಂಡು ಹೋಗ್ತಾರೆ ಎಂಬುದು ಪ್ರತಿಯೊಬ್ಬ ಕ್ರೈಸ್ತರ ಒಂದು ನಿರೀಕ್ಷೆ. ಆ ನಿರೀಕ್ಷೆಯ ಆ ಮಹಾದಿನದಂದು, ಆ ಮಹಾ ಸಂತಸದ ದಿನ
ದಿನದಂದು ನಾವು ದೇವರನ್ನ ಮುಖಾಮುಖಿಯಾಗಿ ಕಾಣಲಿಕ್ಕೆ ಹೋಗ್ತಿದ್ದೇವೆ. ನೋಡಿ ಆ ಒಂದು ನಿರೀಕ್ಷೆಯನ್ನು ಪೌಲನು ಬಹಳ ಸೊಗಸಾಗಿ ಅದ್ಭುತವಾಗಿ ಬರೀತಾನೆ. ಮೊದಲನೇ ಥೆಸಲೋನಿಕ 4ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಾನು ಓದಲು ಬಯಸ್ತೇನೆ. ಆ ಒಂದು ನಿರೀಕ್ಷೆ ಎಂತಹ ಅದ್ಭುತವಾದಂತಹ ನಿರೀಕ್ಷೆ ಅಂದರೆ, ಬೇರೆ ಯಾವ ಸಮಾಜವನ್ನು ಕೂಡ ನಾನು ಕಿನ್ನಿಸಿ ನಾನು ಮಾತನಾಡ್ತಾ ಇಲ್ಲ. ಇಲ್ಲಿರುವಂತಹ ಅದ್ಭುತವಾದಂತಹ ವಾಸ್ತವಾಂಶವನ್ನು ನಾವು ಕಂಡುಕೊಳ್ಬೇಕು, ಅರ್ಥ ಮಾಡಿಕೊಳ್ಬೇಕು. ಮೊದಲನೇ ಥೆಸಲೋನಿಕ 4ನೇ ಅಧ್ಯಾಯ ನಾನು 16ನೇ ವಾಕ್ಯದಿಂದ ಓದ್ತಿದ್ದೇನೆ ನೋಡಿ. 15ರಿಂದ, ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದ ಉಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ದೇವರ ಮಕ್ಕಳ ಒಂದು ಅದ್ಭುತವಾದಂತಹ ನಿರೀಕ್ಷೆ ಇದು. ನಾವು ಮತ್ತೆ ಎದ್ದು ಬರ್ತೇವೆ, ಮತ್ತೆ ನಾವು ಆ ಒಂದು ಕಡಿದು ಅಂತ ಸಂಬಂಧ ಮತ್ತೆ ಒಂದಾಗುತ್ತೆ. ನಾವು ಮುಖಾಮುಖಿಯಾಗಿ ಆ ದೇವರನ್ನ ಕಾಣ್ತೇವೆ. ಆ ದಿವಸ ಪ್ರತಿಯೊಂದೊಂದು ಮೊಣಕಾಲು ಕೂಡ ಬಿದ್ದು, ಪ್ರತಿ ವ್ಯಕ್ತಿಯು ಕೂಡ ಮೊಣಕಾಲಿನ ಮೇಲೆ ಬಿದ್ದು, ಸ್ವಾಮಿ ನೀನೇ ಒಳ್ಳೆಯವನು, ನಿನ್ನಂತಹ ಮಹಾಪರಿಶುದ್ಧ ದೇವರು ಇಲ್ಲ, ನಿನ್ನನ್ನು ನಾವು ತೊರೆದಿದ್ದೇವೆ ಎಂಬುದಾಗಿ ಯಾರು ಆತನನ್ನು ತೊರೆದಿದ್ದರೋ ಅವರೆಲ್ಲರೂ ಕೂಡ ಪಶ್ಚಾತ್ತಾಪ ಪಡುವಂಥದ್ದಾಗಿದ್ದಾರೆ. ಯಾರು ಸ್ವೀಕಾರ ಮಾಡಿದರೋ ಅವರಿಗೆ ಪರಲೋಕದ ಮಹಾಭಾಗ್ಯ ಒದಗಿ ಬರುವಂಥದ್ದಾಗಿದೆ. ವಂಡರ್ಫುಲ್. ಒಂದು ನಮ್ಮ ಸೆವೆಂತ್ ಅಡ್ವೆಂಟಿಸ್ಟ್ ಸಿದ್ಧಾಂತಗಳನ್ನೇ ನೀವು ಒಂದು 2 ನಿಮಿಷದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದೆ ಮದುಮಗಳು ಹೇಳಿ. ಯೋಹಾನನನ್ನು ಆ ಪತ್ಮೋಸ್ ದ್ವೀಪದಲ್ಲಿ ಬಿಸಾಕಿ ಒಂದು ಶಿಕ್ಷೆಯನ್ನು ಕೊಡಬೇಕು ಎಂಬುದಾಗಿ ಅಂದಾಗ, ಆ ಪತ್ಮೋಸ್ ದ್ವೀಪದಲ್ಲಿ ಯೋಹಾನನ ಒಂದು ಸುಂದರವಾದ ದರ್ಶನವನ್ನು ಕಾಣ್ತಾನೆ. ಆ ದರ್ಶನ ಹೇಗಿತ್ತು ಅಂದರೆ, ಹೇಗೆ ನಾವುಗಳು ಮತ್ತೊಮ್ಮೆ ಆ ಯೆರೂಸಲೇಮ್ ಪಟ್ಟಣದಲ್ಲಿ ಇರ್ತೇವೆ, ದೇವರ ಜೊತೆಯಲ್ಲಿ ಅನ್ಯೋನ್ಯತೆಯನ್ನು ಬೆಳೆಸ್ತೇವೆ, ನಿತ್ಯತ್ವದಲ್ಲಿ ಇರ್ತೇವೆ ಎಂಬತಕ್ಕಂಥ ದರ್ಶನವನ್ನು ಆತನು ಸುಂದರವಾಗಿ ಪ್ರಕಟಣೆ 21ನೇ ಅಧ್ಯಾಯ 9ರಿಂದ 11 ವಚನದಲ್ಲಿ ಬಹಳ ಸುಂದರವಾಗಿ ಆತನು ವಿವರಣೆಯನ್ನು ಮಾಡ್ತಾ ಇದ್ದಾನೆ. ಇಲ್ಲಿ ಸಭೆಯನ್ನು ಮದುಮಗಳಿಗೆ, ಮೊದಲಿಗಿತ್ತಿಗೆ ಹೇಳ್ತೀವಿ. ಒಂದು ಮದುವೆಯಲ್ಲಿ ಆ ಮದುಮಗಳನ್ನು ಎಲ್ಲರೂ ನೋಡಲಿಕ್ಕೆ ಇಷ್ಟಪಡ್ತಾರೆ. ಆಕೆ ಯಾವ ಸೀರೆ ಹಾಕಿದ್ದಾಳೆ, ಹೇಗೆ ಯಾವ ಬಣ್ಣ ಇದ್ದಾಳೆ, ಹೇಗೆ ನಡೀತಾಳೆ. ಯಾಕೆಂದರೆ ಇಡೀ ಮದುವೆಯಲ್ಲಿ ಆಕರ್ಷಣೆ ಆಗಿರ್ತಕ್ಕಂಥದ್ದೇ ಆ ಹೆಣ್ಣು ಮಗು. ಹಾಗೆಯೇ ಯೇಸುಸ್ವಾಮಿ ಬರುವಾಗ ಆತನು ಮೊದಲಿಂಗನು, ಸಭೆಯಾದ ನಾವು ಮೊದಲಿಗಿತ್ತಿ. ಆ ಸ್ಥಾನದಲ್ಲಿರುವಾಗ ಸ್ವಾಮಿ ನಮ್ಮನ್ನು ದೃಷ್ಟಿಸಿ ನೋಡ್ತಾ ಇದ್ದಾರೆ. ನಾವು ಆತನಿಗೋಸ್ಕರ ಸುಂದರವಾಗಿ ಕಾಣ್ತಾ ಇದ್ದೇವೆ. ಮತ್ತಾಯನ ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಮೊದಲಿಂಗನಿಗೋಸ್ಕರ ಕನ್ಯಕೆಯರು ಕಾಯ್ಕೊಂಡಿದ್ರು. 5 ಸಿದ್ಧವಾದವರು, ಸಿದ್ಧವಾಗದೇ ಇನ್ನೋದು 5 ಜನ. ಯಾರು ಸಿದ್ಧರಾಗಿದ್ದರು ಆ ಮೊದಲಿಂಗನ ಜೊತೆಯಲ್ಲಿ ಹೋದರು, ಯಾರು ಸಿದ್ಧಲಾಗಿಲ್ಲ ಆ ಮೊದಲಿಂಗನ ಜೊತೆಯಲ್ಲಿ ಹೋಗಲಿಲ್ಲ. ಹಾಗೆಯೇ ಇಲ್ಲಿ 2 ಉಪಮೇಯಗಳನ್ನು ನಾವು ನೋಡ್ತೇವೆ. ಅದ್ಯಾವುದೆಂದರೆ, ಯೆರೂಸಲೇಮ್ ಪಟ್ಟಣವು ಸಹ ಮೊದಲಗಿತ್ತಿಯಂತೆ ಸುಂದರವಾಗಿರ್ತದಂತೆ. ಅದನ್ನು ಪ್ರಕರಣ 21ನೇ ಅಧ್ಯಾಯ 9ನೇ ವಚನದಿಂದ ಓದುವಾಗ ಸ್ವಲ್ಪ ಹೀಗೆ ಹೇಳ್ತದೆ. ಕಡೆ 7 ಉಪದ್ರವಗಳಿಂದ ತುಂಬಿದ 7 ಪಾತ್ರೆಗಳನ್ನು ಹಿಡಿದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡುತ್ತಾ, ಬಾ, ಯಜ್ಞದ ಕುರಿಯಾದ ಆತನಿಗೆ ಹೆಂಡತಿಯಾಗತಕ್ಕ ಮೊದಲಗಿತ್ತಿಯನ್ನು ನಿನಗೆ ತೋರಿಸುವೆನು ಎಂದು ಹೇಳಿ, ದೇವರಾತ್ಮ ಪರವಶನಾದ ನನ್ನನ್ನು ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ಎತ್ತಿಕೊಂಡು ಹೋಗಿ, ಯೆರೂಸಲೇಮ್ ಎಂಬ ಪರಿಶುದ್ಧ ಪಟ್ಟಣವು ದೇವರ ತೇಜಸ್ಸಿನಿಂದ ಕೂಡಿ ಪರಲೋಕದೊಳಗಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿದನು. ಅಂದರೆ ಆ ಯೆರೂಸಲೇಮ್ ಪಟ್ಟಣವೇ ಒಂದು ಸುಂದರವಾದ ಮೊದಲಗಿತ್ತಿಯಂತೆ ಅಲಂಕೃತಳಾಗಿದ್ದಳು ಎಂಬುದಾಗಿ. ಇವತ್ತು ನಾವು ಪರಲೋಕ ರಾಜ್ಯವನ್ನು ಸೇರಬೇಕಾದ್ರೆ ಶ್ರೀಮತಿ ವೈಟಮ್ಮನವರು ಹೇಳ್ತಾರೆ, ನಮ್ಮ ಒಂದು ಸಾಧಾರಣವಾದಂಥ ಈ ಮನಸ್ಸು ಅದನ್ನು ಊಹಿಸಲಿಕ್ಕೂ ಸಾಧ್ಯ ಇಲ್ಲ ಪರಲೋಕದ ಮಹಿಮೆ ಹೇಗಿದೆ ಎಂಬುದಾಗಿ. ಅಷ್ಟು ಸುಂದರವಾಗಿರ್ತದೆ. ಇಲ್ಲಿ ನಾವಿದ್ದುಕೊಂಡು ಅಲ್ಲಿ ಚಿನ್ನ ಇದೆ, ಇಲ್ಲಿ ಹೀದಿದೆ ಅಂತ ಸುಮ್ಮನೆ ನಾವು ಹೇಳ್ಬೋದು. ಆದರೆ ಪೌಲನೇ ಹೇಳುವ ಹಾಗೆ ಕಂಚಿನ ದರ್ಪದಲ್ಲಿ ನೋಡ್ತಾ ಇದ್ದೀರ ಅಷ್ಟೇ. ಆದರೆ ಒಂದು ದಿನ ಬರ್ತದೆ, ಆ ಕಂಚಿನ ದರ್ಪ ಏನಾಗ್ತದೆ? ಮುಖಾಮುಖಿ
ತೆಗೆದಾಕ್ಬಿಡ್ತದೆ. ಆಗ ಮುಖಾಮುಖಿಯಾಗಿ ನಾವು ನೋಡ್ತೇವೆ. ಪರಲೋಕ ಹೇಗಿದೆ ಎಂಬುದಾಗಿ ಇನ್ನೂ ಗೊತ್ತಿಲ್ಲ. ಪರಲೋಕಕ್ಕೆ ಹೋಗಲಿಕ್ಕೆ ಮಾತ್ರ ನಾವು ಸಿದ್ಧರಾಗಬೇಕು. ಕಣ್ಣು ಕಂಡಿಲ್ಲ, ಕಿವಿಯೂ ಕೇಳಿಲ್ಲ ಅಂಥ ಅದ್ಭುತಗಳು ನಮಗೋಸ್ಕರ ಕಾಯ್ತಿದೆ. ಈಗ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ, ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ವಿ. ಬುಧವಾರದ ಪಾಠದಲ್ಲಿದ್ದೇವೆ, ಕುರಿಮರಿಯನ್ನ ಹಿಂಬಾಲಿಸುವುದು. ಹೇಳಿ ಪಾಸ್ಟರ್ ಅಶೋಕ್. ಈಗ ನಮ್ಮ ಈ 13 ವಾರಗಳ ಪಾಠದಲ್ಲಿ ನಾವು ಮುಖ್ಯವಾಗಿ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವು ಕಲ್ತಿದ್ದೇವೆ. ಅದೇನು ಅಂದರೆ ನಮ್ಮ ಸಂಬಂಧಗಳನ್ನು ಪುನಃಸ್ಥಾಪಿಸುವಂಥದ್ದು, ಸಂಬಂಧಗಳನ್ನು ಏರ್ಪಡಿಸುವಂಥದ್ದು, ಪುನಃಸ್ಥಾಪಿಸುವಂಥದ್ದು. ಈಗ ಈ ವಾರದ ಪಾಠದಲ್ಲಿ ಬಹಳ ಮುಖ್ಯವಾಗಿ ನಾವು ಏದೇನ್ ತೋಟದಲ್ಲಿ ನಾವು ನೋಡಿದ್ವಿ. ಏದೇನ್ ತೋಟದಲ್ಲಿ ಆದಾಮ್ ಅವರು ಪಾಪವನ್ನು ಮಾಡಿದಾಗ ದೇವರೊಂದು ಕುರಿಮರಿಯನ್ನು ಬಲಿ ಕೊಟ್ಟು ಅವರ ಆ ಕುರಿಮರಿಯ ಚರ್ಮದಿಂದ ಅವರಿಗೆ ಬಟ್ಟೆಗಳನ್ನು ಮಾಡ್ತಾನೆ. ಮತ್ತು ಇದೇ ಒಂದು ವಾಗ್ದಾನದಲ್ಲಿ ಅವರು ಜೀವಿಸ್ತಾರೆ. ಈಗ ನಾವು ಪ್ರಕಟಣೆ ಗ್ರಂಥಕ್ಕೆ ಬಂದಾಗ ಇಲ್ಲಿ ನೋಡಿ, ಇವತ್ತು ನಾವು 7ನೇ ಅಧ್ಯಾಯ 17ನೇ ವಚನವನ್ನು ಓದೋಣ. ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 17ನೇ ವಚನ. ಸಿಂಹಾಸನದ ಮಧ್ಯದಲ್ಲಿರುವ ಕುರಿಯದಾತನು ಅವರಿಗೆ ಕುರುಬನಂತಿದ್ದು ಜೀವ ಜಲದ ಹೊರೆತಗಳ ಬಳಿಗೆ ನಡೆಸುತ್ತಾನೆ. ದೇವರವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು ಎಂದು ಹೇಳಿದನು. ನಾವು ಪರಲೋಕ ಅಂದರೆ ಕೆಲವರು ಯವನಸ್ಥರು ಅಂದ್ಕೊಳ್ಬೋದು, ಅಲ್ಲಿ ಎಲ್ಲ ಚೆನ್ನಾಗಿರ್ತದೆ, ಕಣ್ಣೀರು ಇರೋದಿಲ್ಲ, ದುಃಖ ಇರೋದಿಲ್ಲ. ಈಗ ನಮ್ಮಂಥ ಮಧ್ಯವಯಸ್ಕರಿಗೆ ಅಲ್ಲಿ ಯಾವುದೇ ಜವಾಬ್ದಾರಿ ಇರೋದಿಲ್ಲ, ಯಾವುದೇ ರೀತಿ ಕಷ್ಟ ಇರೋದಿಲ್ಲ, ನಾವು ಯಾವುದೂ ತೊಂದರೆ ಪಡಬೇಕಾಗಿಲ್ಲ, ಯಾವುದಕ್ಕೂ ಚಿಂತೆ ಮಾಡಬೇಕಾಗಿಲ್ಲ. ಈಗ ಚಿಕ್ಕ ಮಕ್ಕಳಿಗೆ ಏನು ಅನಿಸುತ್ತೆ, ಅಲ್ಲಿ ಯಾವುದೇ ಹೋಮ್ವರ್ಕ್ ಇರೋದಿಲ್ವೇನೋ, ಸಂತೋಷವಾಗಿರ್ಬೋದೇನೋ. ಈಗ ನಮ್ಮದೇ ಆದಂಥ ಒಂದು ಕಲ್ಪನೆ ಇದೆ. ಆದರೆ ಪರಲೋಕದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಕುರಿಯದಾತನಾದಂಥ ಯೇಸು ಕ್ರಿಸ್ತನ, ಯಜ್ಞದ ಕುರಿಯದಾತನಾದಂಥ ಯೇಸು ಕ್ರಿಸ್ತನನ್ನು ನಾವು ಹಿಂಬಾಲಿಸ್ಕೊಂಡು ಹೋಗ್ತೇವೆ. ಆತನು ಎಲ್ಲಿಗೆ ನಡೆಸ್ತಾನೋ ಅಲ್ಲಿ ನಾವು ಆತನ ಜೊತೆ ಇರ್ತೇವೆ. ಇಲ್ಲಿ ಒಂದು ರಾಜ್ಯವನ್ನು ಜಯಿಸಬೇಕಾದ್ರೆ ಯಾರನ್ನಾದರೂ ನಾವು ಬೇರೆ ರಾಜ್ಯಗಳನ್ನು ನೋಡಬೇಕಾದ್ರೆ ಅವ್ರು ಶಕ್ತಿಶಾಲಿಯಾಗಿರಬೇಕು. ಆದರೆ ಕ್ರಿಸ್ತನ ರಾಜ್ಯದಲ್ಲಿ ನಾವು ನೋಡುವಂಥದ್ದು, ಆತನು ಬಹಳ ಸಾಧುವಾಗಿದ್ದಾನೆ, ತನ್ನನ್ನು ತಗ್ಗಿಸ್ಕೊಂಡಿದ್ದಾನೆ. ಕುರಿ ಅನ್ನುವಂಥದ್ದು ಒಂದು ಕ್ರೂರವಾದ ಮೃಗವಲ್ಲ, ಇದು ಬಹಳ ಸಾಧುವಾದಂಥ ಒಂದು ಪ್ರಾಣಿ. ಕ್ರಿಸ್ತನ ರಾಜ್ಯದಲ್ಲಿ ನಾವು ಆತನ ಜೊತೆ ಸಂಬಂಧದಲ್ಲಿ ಇರಬೇಕು ಅಂದರೆ ನಾವು ಆತನನ್ನು ಹಿಂಬಾಲಿಸ್ಕೊಂಡು ಹೋದಾಗ ನಮಗೆ ಈ ರಾಜ್ಯದ ಒಂದು ದರ್ಶನವನ್ನು ದೇವರು ಕೊಡ್ತಾನೆ. ಇಲ್ಲಿ ಈ ಕುರಿಯದಾತನ ಎಂಬಂಥ ಒಂದು ಚಿತ್ರಣ ಇದೆಯಲ್ಲ, ಇದು ಆತನು ಆಳುವುದಕ್ಕಾಗಿ, ಇಡೀ ಲೋಕದಲ್ಲಿರುವಂಥ ಎಲ್ಲ ರಾಜ್ಯಗಳನ್ನು ಆಳುವುದಕ್ಕಾಗಿ ಆತನಿಗೆ ಅಭಿಷೇಕ ಮಾಡಲ್ಪಡ್ತದೆ. ಮತ್ತು ಈ ಕುರಿಯನ್ನು ನಾವು ಹಿಂಬಾಲಿಸಿಕೊಂಡು ಹೋಗುವಾಗ ಆತನ ಸ್ವಭಾವದಲ್ಲಿ ನಾವು ಬದಲಾವಣೆ ಆಗಿರ್ತೇವೆ. ಪರಲೋಕದಲ್ಲಿ ಯಾರು ಇರ್ತಾರೆ ಅಂತ ನೋಡಿದ್ರೆ, ಯಾರು ಆತನ ಸಂಪರ್ಕಕ್ಕೆ ಬಂದು ಆತನ ಜೊತೆ ಸಂಬಂಧಗಳನ್ನು ಏರ್ಪಡಿಸ್ಕೊಂಡು ಆತನ ಹಾಗೆ ಬದಲಾವಣೆ ಆಗಿರ್ತಾರೆ. ವೈಟಮ್ನವ್ರು ಹೇಳ್ತಾರೆ, ಬೈ ಬಿಹೋಲ್ಡಿಂಗ್ ವಿಲ್ ಚೇಂಜ್. ನಾವು ಆತನನ್ನು ನೋಡ್ತಾ ನೋಡ್ತಾ ಬದಲಾವಣೆ ಹೊಂದಿದ್ದೇವೆ, ಕ್ರಿಸ್ತನ ಹಾಗೆ ನಾವು ಬದಲಾವಣೆ ಆಗಿದ್ದೇವೆ. ಅಂಥವ್ರಿಗೆ ಮಾತ್ರ ಪರಲೋಕದಲ್ಲಿ ಅವಕಾಶ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ನೋಡಬೇಕಾದ್ರೆ ಕುರಿಯದಾತನನ್ನು ನಾವು ಹಿಂಬಾಲಿಸಿ ಆತನು ಕೊಡುವಂಥ ದೊಡ್ಡ ಔತಣಕ್ಕೆ ನಮ್ಮನ್ನು ಕರೀತಾ ಇದ್ದಾನೆ. ಆ ಔತಣದಲ್ಲಿ ಪಾಲ್ಗೊಳ್ಳುವುದಕ್ಕಾಗಿ ನಾವು ಈ ದಿನ ಆತನ ಜೊತೆ ಸಂಬಂಧವನ್ನು ಸರಿಪಡಿಸ್ಕೊಳ್ಬೇಕಾಗಿದೆ. ವಂಡರ್ಫುಲ್. ಬಹಳಷ್ಟು ವಿಚಾರಗಳನ್ನು. ಯಾಕೆ ಕುರಿ ಮರಿ? ಯಾವಾಗಾದರೂ ನಾನು ಯೋಚನೆ ಮಾಡಿದರೆ, ಯಾಕೆ ಕುರಿ ಮರಿ? ಇದು ದೇವರ ರಾಜ್ಯದಲ್ಲಿ ನಾವು ಈ ಸತ್ಯವೇದ ಆಧಾರದಲ್ಲಿ ನೋಡುವಾಗ ಕುರಿ ಅನ್ನುವಂಥದ್ದು ಯಾವಾಗಲೂ ತ್ಯಾಗಕ್ಕೆ ಒಂದು ಪ್ರತೀಕ. ಈಗ ಒಬ್ಬ ವ್ಯಕ್ತಿ ಪಾಪ ಮಾಡಿದಾಗ ಅವನು ಸಾಯಬೇಕು, ಸಿನ್ನರ್ ಹ್ಯಾಸ್ ಟು ಡೈ. ಆದರೆ ಅವನ ಸ್ಥಾನದಲ್ಲಿ ಅವನ ಮರಣವನ್ನು ತನ್ನ ಮೇಲೆ ಹಾಕಿಕೊಳ್ಳುವಂಥದ್ದು ಕುರಿ. ಅಂದರೆ ಇದು ಸಬ್ಸ್ಟಿಟ್ಯೂಟ್ರಿ ಅಂತ ಹೇಳ್ತೇವೆ. ಅಂದರೆ ಸಬ್ಸ್ಟಿಟ್ಯೂಟ್ರಿ ಅಂದರೆ ಅವನ ಸ್ಥಾನವನ್ನು ಇನ್ನೊಬ್ಬರು ತೆಗೆದುಕೊಳ್ಳುವಂಥದ್ದು. ಆ ಸ್ಥಾನ ಪಲ್ಲಟವಾಗುವುದನ್ನು ನಾವು ಕುರಿಯ ರೂಪದಲ್ಲಿ ನಾವು ನೋಡ್ತೇವೆ. ಈಗ ಕ್ರಿಸ್ತನು ಆ ಸಬ್ಸ್ಟಿಟ್ಯೂಟ್ರಿ ಒಂದು ಯಜ್ಞದ ಬಲಿಯನ್ನು ಕೊಡದೇ ಇದ್ದಿದ್ರೆ ನಮಗೆ ರಕ್ಷಣೆ ಇಲ್ಲ. ಅದಕ್ಕಾಗಿ ನಾವು ಈ ಕುರಿಮರಿಯ ಚಿತ್ರಣವನ್ನು ಸತ್ಯವೇದದಲ್ಲಿ ಆದಿಯಿಂದ ಅಂತ್ಯದವರೆಗೂ ನಾವು ನೋಡ್ತೇವೆ. ಇನ್ನೊಂದು, ಆ ಕುರಿಮರಿಯ ಸ್ವಭಾವವನ್ನು ತೆಗೆದುಕೊಳ್ಳುವಾಗ ವಿಧೇಯತೆ. ಯೇಸು ಸ್ವಾಮಿ 53ನೇ ಅಧ್ಯಾಯ ಯೆಶಾಯದಲ್ಲಿ ಓದುವಾಗ, ಯಜ್ಞಕ್ಕೆ ಒಯ್ಯಲ್ಪಟ್ಟಂಥ ಕುರಿ ಏನಾದ? ಬಾಯಿ ತೇಲಿಲ್ವಂತೆ. ಮುಗ್ಧತೆ, ವಿಧೇಯತೆ, ಮುಂದೆ ಇದ್ದಂಥ ಕುರಿ, ನಮ್ರತೆ ಎಲ್ಲವನ್ನ ಪಾಲಿಸಿಕೊಂಡು ಬಂದಂಥ ಕುರಿಮರಿಯ ಗುಣ ಯೇಸು ಸ್ವಾಮಿಯಲ್ಲಿತ್ತು. ತಂದೆ ಹೇಳಿದಾಗೆ ಆತನು ಮಾಡಿದ್ನು. ಸೊ ಪ್ರತಿಯೊಬ್ಬರು ಸಹ ಆ ಕುರಿಮರಿಯನ್ನು ಹಿಂಬಾಲಿಸುವಾಗ ನಾವು ಸಹ ಆತನ ಗುಣಾತಿಶಯಗಳನ್ನು ಹೊಂದಿಕೊಳ್ತೇವೆ. ಮುಗ್ಧತೆ, ವಿಧೇಯತೆ, ಪ್ರೀತಿ ಇವೆಲ್ಲವೂ ಹೊಂದಾಣಿಕೆ ಆಗಿರ್ತದೆ ಎಂಬುದಾಗಿ. ವಂಡರ್ಫುಲ್. ಮುಂದೆ ಹೋಗೋಣ. ಗುರುವಾರದ ಪಾಠಕ್ಕೆ ಬರುವುದಾದರೆ ಬಾ ಎಂದು ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ಹೇಳಿ. ಬನ್ನಿರಿ ಎಂಬಂತಹ ಒಂದು ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಆದಮ್ ಅವರು ತಪ್ಪು ಮಾಡಿದಾಗ ದೇವರು ಆ ತೋಟಕ್ಕೆ ಹೆಜ್ಜೆ ಇಟ್ಟು, ಆದಮನೇ ನೀನು ಎಲ್ಲಿದ್ದಿ ಎಂಬುದಾಗಿ ಒಂದು ಕರೆಯನ್ನು ಕೊಡ್ತಾರೆ. ಇದು
ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಪುಸ್ತಕದವರೆಗೂ ಕೂಡ ಇರುವಂತಹ ಒಂದು ಅದ್ಭುತವಾದಂತಹ ಕರೆ. ದೇವರು ಸಮಸ್ತ ಮಾನವರನ್ನ ಈ ರೀತಿ ಕರೆಯುತ್ತಾನೆ ಇದ್ದಾನೆ. ನೋಡಿ, ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯ 28ರಿಂದ 30 ವಾಕ್ಯಗಳಲ್ಲಿ ನಾವು ನೋಡುವಾಗ ಯೇಸು ಹೇಳ್ತಾರೆ, ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಯೆಶಾಯನ ಪುಸ್ತಕ 55ನೇ ಅಧ್ಯಾಯ 1ರಿಂದ 3 ವಾಕ್ಯಗಳಲ್ಲಿ ನಾವು ನೋಡುವುದಾದರೆ, ಎಲೈ ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ, ನನ್ನ ಬಳಿಯಲ್ಲಿ ಹಾಲನ್ನು ಮತ್ತು ದ್ರಾಕ್ಷಾರಸವನ್ನು ಕ್ರಯವಿಲ್ಲದೆ ಕೊಂಡುಕೊಳ್ಳಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಯೋಹಾನ್ ಸುವಾರ್ತೆ 6ನೇ ಅಧ್ಯಾಯ 44ನೇ ವಚನದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಆಹ್ವಾನ ಯೇಸು ಸ್ವಾಮಿಯವರು ಕೊಡ್ತಾ ಇದ್ದಾರೆ. ಏನು ಆಹ್ವಾನ ಎಂಬುದನ್ನು ನಾವು ನೋಡೋದಾದರೆ, ನನ್ನನ್ನು ಕಳುಹಿಸಿಕೊಟ್ಟಂತಹ ತಂದೆಯು ಎಳೆದ ಹೊರತು ಯಾವನು ನನ್ನ ಬಳಿಗೆ ಬರಲಾರನೋ ಮತ್ತು ನಾನು ಅವನನ್ನು ಕಡೆ ದಿನದಲ್ಲಿ ಎಬ್ಬಿಸುವೆನೋ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿ ಬಿಡೋದಿಲ್ಲ ಎಂಬುದಾಗಿ ಯೇಸು ಸ್ವಾಮಿಯವರು ವಾಗ್ದಾನ ಮಾಡಿದ್ದಾರೆ. ಆದ್ದರಿಂದ ಬನ್ನಿರಿ ಎಂಬುದು ಇಂದಿನ ಕರೆ ಅಲ್ಲ, ಅದು ಆದಾಮನ ಮೊದಲುಗೊಂಡು ಈ ಯುಗಾಂತದವರೆಗೂ ಕೂಡ ಇರುವಂತಹ ಒಂದು ಅದ್ಭುತವಾದಂತಹ ಕರೆ, ಒಂದು ಎವರ್ ಲಾಸ್ಟಿಂಗ್ ಕಾಲ್ ಅಂತ ಹೇಳಿದ್ರೆ ಅದನ್ನು ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಆದ್ದರಿಂದ ನಾವು ಈ ಒಂದು ಕರೆಗೆ ಹೋಗೊಟ್ಟು ಕ್ರಿಸ್ತನ ಬಳಿಗೆ ಬರುವಾಗ ದೇವರು ನಮಗೆ ಆ ಪರಲೋಕ ಮಹಾಭಾಗ್ಯವನ್ನು ಕೊಡ್ತಿದ್ದಾನೆ. ನೋಡ್ರಿ, ಈ ಪ್ರಕಟಣೆ ಪುಸ್ತಕ ಕೊನೆಯ ಅಧ್ಯಾಯ 22ನೇ ಅಧ್ಯಾಯದಲ್ಲೂ ಕೂಡ ಇಂಥದ್ದೇ ಮಾತನ್ನು ನಾವು ಕಾಣಬಹುದಾಗಿದೆ. 22ನೇ ಅಧ್ಯಾಯ 20ನೇ ವಾಕ್ಯ, ಆ ವಿಷಯಗಳಲ್ಲಿ ಸಾಕ್ಷಿ ಹೇಳುವವನು ನಿಜವಾಗಿ ಬೇಗ ಬರುತ್ತೇನೆ ಎಂದು ಹೇಳುತ್ತಾನೆ, ಹಾಗೆಯೇ ಆಗಲಿ, ಕರ್ತನಾದ ಯೇಸುವೆ. ಆದ್ದರಿಂದ 17ನೇ ವಾಕ್ಯವನ್ನು ಕೂಡ ನಾವು ನೋಡಬಹುದು. ಆತ್ಮವು ಮೊದಲಗೀತಿಯು ಬಾ ಅನ್ನುತ್ತಾರೆ, ಕೇಳುವವನು ಬಾ ಅನ್ನಲಿ, ಬಾಯಾರಿದವನು ಬರಲಿ, ಇಷ್ಟವುಳ್ಳವನು ಜೀವಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ. ಯೇಸು ಸ್ವಾಮಿಯವರು ಮತ್ತೆ ಇಲ್ಲೂ ಕೂಡ ಕರೆಯನ್ನು ಕೊಡ್ತಿದ್ದಾರೆ. ಪ್ರಕಟಣೆಯ ಪುಸ್ತಕ ಕೊನೆಯ ಅಧ್ಯಾಯದಲ್ಲೂ ಕೂಡ ಒಂದು ಕರೆಯನ್ನು ಕೊಡ್ತಿದ್ದಾರೆ, ಬನ್ನಿರಿ ನನ್ನ ಬಳಿಗೆ ಎಂಬುದಾಗಿ. ದೇವರು ಜೀವಜಲವನ್ನು ಕೊಡ್ತೇನೆ, ಕ್ರಯವಿಲ್ಲದೆ ತೆಗೆದುಕೊಳ್ಳ್ರಿ ಎಂಬುದಾಗಿ ಯೇಸು ಸ್ವಾಮಿಯವರು ಆಹ್ವಾನವನ್ನು ಕೊಡ್ತಿದ್ದಾರೆ. ಆದ್ದರಿಂದ ಈ ಆಹ್ವಾನವನ್ನು ನಾವು ಸ್ವೀಕಾರ ಮಾಡೋಣ, ಕ್ರಿಸ್ತನ ಬಳಿಗೆ ನಾವು ತಿರುಗೋಣ. ಯಾವುದೇ ಕಾರಣಕ್ಕೂ ಕೂಡ ಈ ಪ್ರಪಂಚದ ಮಲಿನದಿಂದ ನಮ್ಮನ್ನು ನಾವು ಹಾಳು ಮಾಡಿಕೊಳ್ಳದೆ ಕ್ರಿಸ್ತನನ್ನು ನಾವು ದೃಷ್ಟಿಸಿ ಕ್ರಿಸ್ತನ ಕಡೆಗೆ ನಾವು ಬರುವಾಗ ಖಂಡಿತವಾಗಲೂ ಆ ಪರಲೋಕ ಮಹಾಭಾಗ್ಯವನ್ನು ದೇವರು ನಮಗೆ ಕೊಡುವಂಥವನಾಗಿದ್ದಾನೆ. ಇದು ಒಂದು ಯೂನಿವರ್ಸಲ್ ಕಾಲ್, ಸಾರ್ವತ್ರಿಕ ಕರೆ. ಒಬ್ಬರಿಗೆ ಮಾತ್ರ ಅಲ್ಲ, ಒಂದು ಸಭೆಗಾಗಲಿ, ಒಂದು ಕುಟುಂಬಕ್ಕಾಗಲಿ, ಒಬ್ಬ ವ್ಯಕ್ತಿಗಲ್ಲ, ಇಡೀ ಲೋಕವನ್ನು ಸ್ವಾಮಿ ಆಹ್ವಾನ ಮಾಡ್ತಾ ಇದ್ದಾನೆ. ಬನ್ನಿ, ನನ್ನನ್ನು ಸ್ವೀಕಾರ ಮಾಡಿ ನಿತ್ಯ ರಾಜ್ಯವನ್ನು ಪಡೆದುಕೊಳ್ಳಿ ಎಂಬುದಾಗಿ. ದಿಸ್ ಇಸ್ ನಾಟ್ ಅನ್ ಅಡ್ವೆಂಟಿಸ್ಟ್ ಟ್ರೂತ್, ದಿಸ್ ಇಸ್ ಅ ವರ್ಲ್ಡ್ ಟ್ರೂತ್. ಇಡೀ ಲೋಕಕ್ಕೆ, ಜಗಕ್ಕೆ ಹೋಗಬೇಕಾಗಿರ್ತಕ್ಕಂಥ ಒಂದು ವಿಷಯವಾಗಿದೆ. ದೇವರು ನಿಮ್ಮೂರನ್ನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಲಿ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಬರೋಣ ಅತಿ ಶೀಘ್ರದಲ್ಲಿ ನಡೀಲಿಕ್ಕಿದೆ. ಇದು ಒಂದು ಕಟ್ಟು ಕಥೆಯಲ್ಲ, ಸತ್ಯವೇದದಲ್ಲಿ ಆಧಾರಗಳಿವೆ. ನಿಮ್ಮ ಯೇಸು ಕ್ರಿಸ್ತನ ಸಂಬಂಧ ಯಾವ ರೀತಿ ಇದೆ, ಈ ತ್ರೈಮಾಸಿಕದಲ್ಲಿ ಆ ಸಂಬಂಧವನ್ನು ಬೆಳೆಸಿ ಯೇಸು ಸ್ವಾಮಿಯನ್ನು ಮುಖಾಮುಖಿಯಾಗಿ ನೋಡಬೇಕು ಎಂಬತಕ್ಕಂಥ ತವಕದಲ್ಲಿ ನಾವು ಬಾಳಬೇಕು ಅಂತ ನಾವು ನೋಡ್ತೀವಿ. ದೇವರು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಈ ಸಂಬಂಧದಲ್ಲಿ